ಸಾವಿರಾರು ರಾಕ್ಷಸರ ವಧಿಸಿದ ಕಥೆಗಳನ್ನು ಕೇಳಿರ್ತೀರ. ಅದರ ಬಗ್ಗೆ ತಿಳ್ಕೋಬೇಕು ಅಂದರೆ ಇಲ್ಲಿಗೆ ಬರಬೇಕು. ಜಾಗ ಏನು ಭಾಳ ದೂರ ಇಲ್ಲ. ಎಚ್.ಡಿ. ತಾಲೂಕಿನ 28 ಕಿಲೋಮೀಟರ್ ದೂರದಲ್ಲಿರೋ ಸಣ್ಣ ಸಣ್ಣ ತಿರುವುಗಳನ್ನು ಹೊಂದಿರೋ ಪ್ರಕೃತಿ ಶ್ರೀಮಂತಿಕೆಗೆ ಹೆಸರಾದಂತಹ ಸಾಯಿ ಚಿಕ್ಕಮ್ಮ ಚಿಕ್ಕದೇವಿಯವರ ಬೆಟ್ಟ. ಈ ಬೆಟ್ಟಕ್ಕೆ ಕಾಲಿಟ್ಟಾಗ ತುಂಬ ಲೇಟ್ ಆಗಿತ್ತು. ಇಲ್ಲಿನ ಪ್ರಕೃತಿ ಶ್ರೀಮಂತಿಕೆಗಳನ್ನ ತಿಳ್ಕೊಳ್ಳೋ ಸ್ವಲ್ಪ ಮನಸ್ಸಾಯಿತು. ಸೂರ್ಯ ಯದುವಂಶದ ಆರಾಧ್ಯ ದೇವಿ ಚಾಮುಂಡೇಶ್ವರಿಯ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ ಚಾಮುಂಡೇಶ್ವರಿಯ ಸಹೋದರಿಯಾದ ಚಿಕ್ಕಮ್ಮನ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ಸಣ್ಣ ಸಣ್ಣ ಮೆಟ್ಟಿಲುಗಳನ್ನು ಏರಿ ಈ ಬೆಟ್ಟಕ್ಕೆ ಬರಬೇಕಾಗುತ್ತೆ. ಕೃತಯುಗದ ಕಾಲದಲ್ಲಿ ದಕ್ಷಿಣ ದಿಕ್ಕಿಗೆ ಬಂದ ಈ ಚಿಕ್ಕದಮ್ಮ ದೇವಿ ಈ ಬೆಟ್ಟಕ್ಕೆ ಆಗಮಿಸುತ್ತಾರೆ. ಈ ಬೆಟ್ಟಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಸಾವಿರಾರು ರಾಕ್ಷಸರನ್ನು ನೋಡಿ ಗುಹೆಯೊಂದರ ಒಳಗೆ ಅವಿತುಕೊಳ್ತಾರೆ. ನಂತರ ಸಾವಿರಾರು ರಾಕ್ಷಸರನ್ನು ವಧಿಸಿ ಈ ಬೆಟ್ಟದಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಮನೆದೇವರಾಗಿ ಈ ಬೆಟ್ಟದಲ್ಲಿ ಚಿಕ್ಕಮ್ಮ ಚಿಕ್ಕದೇವಿಯಾಗಿ ನಿಲ್ತಾರೆ. ಈ ದೈತ್ಯ ಬೆಟ್ಟವನ್ನು ಆಳಿದ ದೇವಿಯ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ಜಾಗಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಿ. ಇಲ್ಲಿನ ಪ್ರಕೃತಿಯನ್ನು ನೋಡ್ತಾ ತಾಯಿಯ ಗರ್ಭಗುಡಿಯ ಒಳಗಡೆ ಆಗಮಿಸಿದೆ. ಹೂವಿನ ಅಲಂಕಾರದಲ್ಲಿ ಮೂಡಿದ ಈ ದೇವಿಯನ್ನು ನೋಡ್ತಾ ಒಂದು ಕ್ಷಣ ನಮಸ್ಕರಿಸಿದೆ. ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಸಾವಿರಾರು ಜನಸಂಖ್ಯೆಗಳಲ್ಲಿ ಈ ತಾಯಿಯನ್ನು ಕೆಳಭಾಗದಿಂದ ಗರ್ಭಗುಡಿಯ ತನಕ ಕಾಲ್ನಡಿಗೆಯಲ್ಲಿ ಹೊತ್ತೋಗೋ ಸಂಪ್ರದಾಯ ಇಲ್ಲಿ ಇಂದಿಗೂ ನಡೆಯುತ್ತೆ. ಇಲ್ಲಿನ ಸುತ್ತಮುತ್ತ ಹಳ್ಳಿಯ ಜನಗಳ ಮನೆದೇವರಾದಂಥ ಈ ತಾಯಿಯ ಬಗ್ಗೆ, ಈ ಬೆಟ್ಟದ ಬಗ್ಗೆ, ಇಲ್ಲಿನ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ಬೆಟ್ಟಕ್ಕೊಂದ್ಸಲ ಭೇಟಿ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.